ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು ನಾವು 7th ಸ್ಟ್ಯಾಂಡರ್ಡ್ ನ್ಯೂ ಸಿಲೆಬಸ್ ಅಂದರೆ ಲಾಸ್ಟ್ ಇಯರ್ ಇದ್ದಂತಹ ಸಿಲೆಬಸ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಹೊಸ ಸಿಲೆಬಸ್ನ ಕೊಟ್ಟಿದ್ದಾರೆ ಈ ವರ್ಷದಿಂದ. ಸೊ ಇದನ್ನು ನಾವು ಸ್ಟಡಿ ಮಾಡೋಣ. ಆ್ಯಂಡ್ ಸ್ವಲ್ಪ ಎಲ್ಲ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಸೈನ್ಸಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಡೋಂಟ್ ವರಿ, ಇದನ್ನು ನಾನು ನೀಟಾಗಿ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವೇನು ವರಿ ಮಾಡ್ಕೋಬೇಡಿ, ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಕನ್ನಡ ಮೀಡಿಯಮ್ ಅವರು ಕೇಳ್ಕೊಬೋದು, ಇದನ್ನು ಇಂಗ್ಲೀಷ್ ಮೀಡಿಯಮ್ ಅವರು ಕೇಳ್ಕೊಬೋದು. ಸೊ ಹಾಗಾಗಿ ಈಸಿಯಾಗಿ ಸೈನ್ಸನ್ನ ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಟೆಕ್ಸ್ಟ್ ಬುಕ್ ವಿತೌಟ್ ನೋಟ್ಸು ಸಹ ನೀವೇ ಆನ್ಸರ್ ಮಾಡ್ಬೋದು. ಆದಷ್ಟು ನೀವು ಇದನ್ನು ಎಕ್ಸ್ಪೆರಿಮೆಂಟಲ್ ಆಗಿ ನೀಟಾಗಿ ಸೈನ್ಸ್ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಅರ್ಥ ಮಾಡಿಕೊಂಡು ನೀಟಾಗಿ ಕೇಳಿಸ್ಕೊಂಡು ನಾನು ಕೊಡ್ತಕ್ಕಂಥ LBA ನೋಟ್ಸು, ಪ್ರತಿಯೊಂದು ಲೆಸನ್ಗೂ LBA ನೋಟ್ಸ್ಗಳು ಇರುತ್ತೆ. ಲಾಸ್ಟ್ ಇಯರ್ 6th ಸ್ಟ್ಯಾಂಡರ್ಡ್ಗಿತ್ತಲ್ಲ ಆ ರೀತಿ ಆ LBA ನೋಟ್ಸ್ನ ಓದ್ಕೊಂಡು ನೀಟಾಗಿ ಸ್ಕೋರ್ ಮಾಡಿ. ಓಕೆನಾ? ಓಕೆ, ಸೈನ್ಸ್ ಇಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಟಫ್ ಅಂದ್ಕೊಳ್ಳೇಬೇಡಿ, ತುಂಬ ಕಷ್ಟ ಸೈನ್ಸು ಮ್ಯಾಥ್ಸು ಅಂತೇಳಿ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಕಲ್ತ್ಕೊಳ್ಳಿ. ಓಕೆನಾ? ಓಕೆ, ಲೆಟ್ಸ್ ವಿ ಸ್ಟಾರ್ಟ್. ಫಸ್ಟ್ ಲೆಸನು ದ ಎವರ್ ಎವಾಲ್ವಿಂಗ್ ವರ್ಡ್ ಆಫ್ ಸೈನ್ಸ್. ನಿರಂತರವಾಗಿ ನಮ್ಮ ಪ್ರಪಂಚದಲ್ಲಿ ನಡೀತಿರ್ತಕ್ಕಂತಹ ಒಂದು ವಿಜ್ಞಾನ ಅಂತೇಳಿ ಕರಿತೀವಿ ಇದನ್ನ. ಇದರಲ್ಲಿ ಫಸ್ಟ್ ಲೆಸನ್ ನೋಡಿ, ದ ಎವರ್ ಎವಾಲ್ವಿಂಗ್ ವರ್ಡ್ ಆಫ್ ಸೈನ್ಸ್ ಅಂತೇಳಿ ಫಸ್ಟ್ ಚಾಪ್ಟರ್ ಇದು. ಅಂದರೆ ದ ಎವರ್ ಎವಾಲ್ವಿಂಗ್ ವರ್ಡ್ ಆಫ್ ಸೈನ್ಸ್ ಅಂದರೆ ನಮ್ಮ ಜಗತ್ತು ನಿರಂತರವಾಗಿ ಬದಲಾಗ್ತಿದೆ. ಅಂದರೆ ಒಂದೇ ಥರ ಇಲ್ಲ. ಈಗ ನಮಗೆ ಫಸ್ಟ್ ಫೋನ್ ಯಾವ ರೀತಿ ಇತ್ತು ನೋಡಿ, ಲ್ಯಾಂಡ್ ಲೈನ್ ಇತ್ತು, ಆಮೇಲೆ ಕೀಪ್ಯಾಡ್ ಬಂತು, ಈಗ ಸ್ಮಾರ್ಟ್ ಫೋನ್ ಬಂದಿದೆ. ಅಂದರೆ ನಿರಂತರವಾಗಿ ಬದಲಾಗುತ್ತಿರುವಂತಹ ವಿಜ್ಞಾನದ ಜಗತ್ತಿನಲ್ಲಿ ಪ್ರತಿದಿನ ನಿರಂತರವಾಗಿ ಬದಲಾವಣೆ, ಚೇಂಜಸ್ಸು ಉಂಟಾಗ್ತಿದೆ. ದ ಎವರ್ ಎವಾಲ್ವಿಂಗ್ ವರ್ಡ್ ಆಫ್ ಸೈನ್ಸ್ ಅಂತೇಳಿ ನೋಡೋಣ. ಹಾಗಾದರೆ ಏನೇನು ಬದಲಾವಣೆ ಆಗ್ತಿದೆ ಅಂತ ಇಲ್ಲೆಲ್ಲ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀಟಾಗಿ ಅಬ್ಸರ್ವ್ ಮಾಡಿ. ಇದು ಇವತ್ತಿಂದ ಹೋಮ್ವರ್ಕ್ ಫಸ್ಟೇ ಕೊಟ್ಬಿಡ್ತಾ ಇದ್ದೀನಿ, ಲೆಸನ್ ಆದಮೇಲೆ ಕೊಡ್ತಾ ಇದ್ದೆ. ಈ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಸಾಧ್ಯವಾದರೆ ಇವುಗಳ ನೇಮನ್ನು ಲಿಸ್ಟ್ ಮಾಡಬೇಕು. ನೀವು ಲಿಸ್ಟ್ ಮಾಡಿ ಬರೀರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪಿಕ್ಚರ್ಸ್ ಏನಿದ್ದಾವೆ ಅವುಗಳ ನೇಮ್ನ ಲಿಸ್ಟ್ ಮಾಡಬೇಕು. ಸಾಧ್ಯವಾದರೆ ಆ ಡ್ರಾಯಿಂಗ್ನ ಡ್ರಾ ಮಾಡಿ ಅದ್ರ ಮುಂದೆ ಆ ಲಿಸ್ಟನ್ನು, ಆ ಪಿಕ್ಚರ್ಸ್ ನೇಮನ್ನು ಬರೆಯೋದಕ್ಕೆ ಟ್ರೈ ಮಾಡಿ. ಇದು ಇವತ್ತಿನ ಇಂಟ್ರೊಡಕ್ಷನ್ ಲೆಸನ್ನ ಹೋಮ್ವರ್ಕ್ ನಿಮಗೆ. ಲೆಟ್ ವಿ ಸ್ಟಾರ್ಟ್ ನೌ. ದ ಎವರ್ ಎವಾಲ್ವಿಂಗ್ ವರ್ಡ್ ಆಫ್ ಸೈನ್ಸ್, ನಿರಂತರ ಬದಲಾಗುತ್ತಿರುವಂಥ ವಿಜ್ಞಾನದ ಜಗತ್ತು ಹೇಗಿದೆ ಅಂತೇಳಿ ನೋಡೋಣ. ವಿ ಹೋಪ್ you enjoyed your adventures with curiosity in grade 6 and are now ready to continue our journey into the wonderful world of science. ನೀವು 6th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಲಾಸ್ಟ್ ಇಯರೇ ನ್ಯೂ ಸಿಲೆಬಸ್ನ ಕೊಟ್ಟಿದ್ದು, ಕ್ಯೂರಿಯಾಸಿಟಿ ಅಂತೇಳಿ ಟೆಕ್ಸ್ಟ್ ಬುಕ್ನ ಇಟ್ಟು ಅಲ್ವಾ. ಮೀನ್ಸ್ ಕುತೂಹಲ ಅಂತೇಳಿ. ವಿಜ್ಞಾನ ಅಂದ್ರೇ ಕ್ಯೂರಿಯಾಸಿಟಿ, ಕುತೂಹಲ. ಪ್ರತಿಯೊಂದು ಹೊಸದಿರುತ್ತೆ, ಹೇಗೆ ಏನು ಯಾವ ಥರ ಅಂತಲೇ ಗೊತ್ತಾಗಲ್ಲ ಅಲ್ವಾ. ಪ್ರತಿಯೊಂದು ಇನ್ವೆಸ್ಟಿಗೇಷನ್ನು ಎಕ್ಸ್ಪೆರಿಮೆಂಟ್ ಮಾಡೋ ಮೂಲಕನೇ ನಮಗೆ ಅದರ ರಿಸಲ್ಟು ಗೊತ್ತಾಗೋದು. ಅಲ್ಲೇ ನಮಗೆ ಕ್ಯೂರಿಯಾಸಿಟಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇರುತ್ತೆ. ಸೊ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ 6th ಸ್ಟ್ಯಾಂಡರ್ಡಲ್ಲಿ ಕ್ಯೂರಿಯಾಸಿಟಿ ಎಂಬ ಒಂದು ಟೆಕ್ಸ್ಟ್ ಬುಕ್, ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ಓದಿ ನೀವೆಲ್ಲರೂ ಅದನ್ನು ಆ ಒಂದು 6th ಸ್ಟ್ಯಾಂಡರ್ಡ್ ಜರ್ನಿನ ಅದನ್ನು ಎಂಜಾಯ್ ಮಾಡಿದ್ದೀರಾ ಅಂತ ನಂಬ್ತೀವಿ. ಈಗ ಅದರ ಮುಂದಿನ ಭಾಗ, ಅದರ ಕಂಟಿನ್ಯೂಯಸ್ ಪಾರ್ಟು ಈ 7th ಸ್ಟ್ಯಾಂಡರ್ಡಲ್ಲಿದೆ. ಅದನ್ನು ನಾವು ಏನಿದೆ ವಿಜ್ಞಾನದ ಜಗತ್ತು ಅಂಥೇಳಿ, ವಂಡರ್ಫುಲ್ ಅದ್ಭುತವಾದ ವಿಜ್ಞಾನದ ಈ ಒಂದು ಪ್ರಪಂಚಕ್ಕೆ ನಾವೆಲ್ಲರೂ ಪಯಣವನ್ನು ಮುಂದುವರಿಸೋಣ ಅಂತ ಹೇಳ್ತಿದ್ದಾರೆ. ದಿಸ್ ಅಗೈನ್ ಈಸ್ ನಾಟ್ ಜಸ್ಟ್ ಎ ಟೆಕ್ಸ್ಟ್ ಬುಕ್ ವಿತ್ ಫ್ಯಾಕ್ಟ್ಸ್, ಇಟ್ ಈಸ್ ಆನ್ ಇನ್ವೆಸ್ಟಿಗೇಷನ್ ಟು ಕ್ವಶನ್, ಟು ಪರ್ಫಾರ್ಮ್ ಎಕ್ಸ್ಪೆರಿಮೆಂಟ್ಸ್ and to explore as we try to understand the beautiful world we live in. ಅಂದರೆ ದಿಸ್ ಅಗೈನ್, ಮತ್ತೆ ಈ ಒಂದು ಟೆಕ್ಸ್ಟ್ ಬುಕ್, ಈ 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇದೆಯಲ್ಲ, ಇಸ್ ನಾಟ್ ಜಸ್ಟ್ ಎ ಟೆಕ್ಸ್ಟ್ ಬುಕ್ ವಿತ್ ಫ್ಯಾಕ್ಟ್ಸ್. ಬರೀ ಸತ್ಯಗಳನ್ನು ಫ್ಯಾಕ್ಟ್ಸ್ಗಳನ್ನ ಹೊಂದಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ ಇದು ಸೈನ್ಸ್ದು. ಇಟ್ ಈಸ್ ಆನ್ ಇನ್ವಿಟೇಷನ್ ಟು ಕ್ವೆಶನ್, ಟು ಪರ್ಫಾರ್ಮ್ ಎಕ್ಸ್ಪೆರಿಮೆಂಟ್ಸ್. ಅಂದರೆ ನಿಮ್ಮೆಲ್ಲರನ್ನೂ ಆಹ್ವಾನಿಸ್ತಿದೆ. ಏನಕ್ಕೆ ಈ ಟೆಕ್ಸ್ಟ್ ಬುಕ್ಕು? ಕ್ವೆಶನಿಂಗ್, ಪ್ರಶ್ನೆಗಳನ್ನ ಕೇಳೋದು, ಟು ಪರ್ಫಾರ್ಮ್ ಎಕ್ಸ್ಪೆರಿಮೆಂಟ್, ಹೊಸ ಪ್ರಯೋಗಗಳನ್ನ ಮಾಡೋದಕ್ಕೆ, ಎಕ್ಸ್ಪ್ಲೋರಿಂಗ್ ಆ್ಯಸ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎ ಬ್ಯೂಟಿಫುಲ್ ವರ್ಲ್ಡ್ ಇನ್ ಲಿವಿಂಗ್. ನಾವು ಬದುಕ್ತಿರುವಂತಹ ಈ ಸುಂದರವಾದ ಅದ್ಭುತವಾದಂಥ ಈ ಪ್ರಪಂಚವನ್ನು ತಿಳ್ಕೊಳ್ಳೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ಆಹ್ವಾನ ನೀಡ್ತಿರ್ತಕ್ಕಂಥದ್ದು ಈ ಒಂದು ಟೆಕ್ಸ್ಟ್ ಬುಕ್ಕು. ಅರ್ಥ ಆಯ್ತಾ?
ಟೆಕ್ಸ್ಟ್ ಬುಕ್ ಮೂಲಕ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಹ್ವಾನವನ್ನು ನೀಡ್ತಿದೆ. ದ ವರ್ಡ್ ಆಫ್ ಸೈನ್ಸ್ ಕವರ್ಸ್ ಎವ್ರಿಥಿಂಗ್ ಸ್ಮಾಲ್ ಆ್ಯಂಡ್ ಲಾರ್ಜ್, ನಿಯರ್ ಆ್ಯಂಡ್ ಫಾರ್. ಈ ಅದ್ಭುತವಾದ ಈ ವಿಜ್ಞಾನವಾದ ಪ್ರಪಂಚವು ಎಲ್ಲವನ್ನು ಒಳಗೊಂಡಿದೆ. ಏನೇನು, ಕೆಲವೊಂದು ದೊಡ್ಡದಿದೆ, ಕೆಲವೊಂದು ಚಿಕ್ಕದಿದೆ, ಸ್ಮಾಲ್, ಲಾರ್ಜ್, ಕೆಲವೊಂದು ಹತ್ತಿರದಲ್ಲಿದೆ, ಕೆಲವೊಂದು ದೂರದಲ್ಲಿದೆ. ವಿ ಮೇ ಬಿ ಲುಕಿಂಗ್ ಅಟ್ ಟೈನಿ ಸೆಲ್ಸ್ ಇನ್ಸೈಡ್ ಎ ಲೀಫ್ ಆರ್ ದ ಮೂಮೆಂಟ್ ಆಫ್ ದ ಸನ್ ಆ್ಯಂಡ್ ದ ಸ್ಟಾರ್ಸ್. ಏನೇನಿದೆ ಈ ಪ್ರಪಂಚದಲ್ಲಿ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೆ. ವಿ ಮೇ ಲುಕಿಂಗ್ ಅಟ್ ಎ ಟೈನಿ ಸೆಲ್ಸ್ ಇನ್ಸೈಡ್ ಎ ಲೀಫ್. ನಾವು ಸೆಲ್ಸ್, ಜೀವಕೋಶದ ಒಳಗೆ ಇರ್ತಕ್ಕಂಥ, ಅಂದರೆ ಲೀಫ್, ಎಲೆಯ ಒಳಗಿರ್ತಕ್ಕಂಥ ಸಣ್ಣದಾದ ಸೂಕ್ಷ್ಮವಾದ ಜೀವಕೋಶಗಳನ್ನು ನೋಡಿದ್ದೀವಿ. ಹಾಗೆ ಮೂಮೆಂಟ್ ಆಫ್ ದ ಸನ್ ಆ್ಯಂಡ್ ದ ಸ್ಟಾರ್, ಆಕಾಶದಲ್ಲಿ ನಕ್ಷತ್ರಗಳು ಮತ್ತು ಸನ್ ಚಲಿಸುವುದನ್ನು ನಾವು ನೋಡಿದ್ದೇವೆ. ವಿ ಮೇ ಬಿ ಟೆಸ್ಟಿಂಗ್ ಔಟ್ the materials around us at home or discussing how water flows underground. ಅದೇ ರೀತಿ ಏನು, ಈ ಒಂದು ಅದ್ಭುತವಾದಂತಹ ಈ ಭೂಮಿ, ಪ್ರಕೃತಿ, ಪ್ರಪಂಚದಲ್ಲಿ ವಿ ಮೇ ಟೆಸ್ಟಿಂಗ್ ಔಟ್ ದ ಮೆಟೀರಿಯಲ್ಸ್ ಅರೌಂಡ್ ಅಸ್ ಅಟ್ ಹೋಮ್. ನಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಷ್ಟೋ ವಸ್ತುಗಳನ್ನು ನಾವು ಕೆಲವೊಂದು ಸಲ ಏನು ಮಾಡ್ತೀವಿ, ಟೆಸ್ಟಿಂಗ್, ಅವುಗಳನ್ನು ನಾವು ಪರೀಕ್ಷಿಸಿ ಸಹ ನೋಡ್ತಿರ್ತೀವಿ. ಆರ್ ಡಿಸ್ಕಸಿಂಗ್ ಹೌ ವಾಟರ್ ಫ್ಲೋ ಅಂಡರ್ಗ್ರೌಂಡ್. ಅದೇ ರೀತಿ ನಮ್ಮೆಲ್ಲರಿಗೂ ಕೆಲವೊಂದು ಸಲ ಅನ್ನಿಸ್ಬೋದು, ಅಂಡರ್ಗ್ರೌಂಡ್, ಅಂತರ್ಜಲ, ನೀರು ಒಳಗಡೆ ಭೂಮಿ ಒಳಗಡೆ ನೀರು ಹೇಗೆ ಹರಿತಿದೆ ಅಂದರೆ ಅಂತರ್ಜಲ ಅಂತ ಕರಿತೀವಲ್ಲ. ಈಗ ಬಾವಿ ಎಲ್ಲ ತೆಗಿತಾರೆ, ಅಂಡರ್ಗ್ರೌಂಡ್ ವಾಟರ್, ಭೂಮಿ ಒಳಗಡೆ ನೀರಿರುತ್ತೆ. ಅಲ್ಲಿ ನೀರು ಹೇಗೆ ಹರಿತಿರುತ್ತೆ, ನದಿಲಿ, ಸಾಗರದಲ್ಲಿ ಹರಿಯುವಂತಹ ನೀರನ್ನು ಭೂಮಿ ಮೇಲೆ ಹರಿಯೋ ನೀರನ್ನು ನೋಡಿರ್ತೀವಿ. ಆದರೆ ಭೂಮಿ ಒಳಗೂ ನೀರು ಸಿಗುತ್ತೆ ಅಂದರೆ ಅಲ್ಲಿ ಹೇಗೆ ಫ್ಲೋ ಆಗ್ತಿದೆ, ಹೇಗೆ ಹರಿಯುತ್ತೆ, ಅಲ್ಲಿಗೆ ನೀರು ಹೇಗೆ ಹೋಯ್ತು, ಈ ರೀತಿ ನಾವು ಸಹ ಕೆಲವೊಂದು ಸಲ ಥಿಂಕಿಂಗ್ ಮಾಡ್ತೀವಿ, ಡಿಸ್ಕಸ್ಸಿಂಗ್, ಯೋಚನೆ ಸಹ ಬರುತ್ತೆ. ಆ್ಯಸ್ ಯು ಗೋ ಥ್ರೂ ದ ಚಾಪ್ಟರ್ಸ್ ಇನ್ ದಿಸ್ ಬುಕ್, ಯು ವಿಲ್ ಸ್ಟಾರ್ಟ್ ಎ ನ್ಯೂ ಅಡ್ವೆಂಚರ್ಸ್ ದಟ್ challenge your thinking, expand your knowledge and help you become an explorer, making small discoveries for yourself. ಈ ಒಂದು ವಿಜ್ಞಾನ ಟೆಕ್ಸ್ಟ್ ಬುಕ್ಕಿಂದ ನಿಮಗೆ, ಈ ಸೈನ್ಸ್ ಟೆಕ್ಸ್ಟ್ ಬುಕ್ಕಿಂದ ಏನು ಮಾಡುತ್ತೆ, ನಿಮಗೆ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡೋದಕ್ಕೆ ಮತ್ತು ನೀವು ಚಾಲೆಂಜಿಂಗ್ ಆಗಿ ಒಂದು ರೀತಿ ಸ್ಪರ್ಧಾತ್ಮಕವಾಗಿ ಥಿಂಕ್ ಮಾಡೋದಕ್ಕೆ, ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಹಾಗೆ ಕೆಲವೊಂದು ಡಿಸ್ಕವರೀಸ್ಗಳನ್ನ, ಆವಿಷ್ಕಾರಗಳನ್ನ ನಿಮ್ಮಲ್ಲೇ ನೀವು ಕೆಲವೊಂದು ಹೊಸ ಆವಿಷ್ಕಾರಗಳು ಮತ್ತು ಪ್ರಯೋಗಗಳನ್ನ ಮಾಡೋದಕ್ಕೆ ಈ ಟೆಕ್ಸ್ಟ್ ಬುಕ್ ನಿಮಗೆ ಸಹಾಯವನ್ನು ಮಾಡುತ್ತೆ. ಬಿಫೋರ್ ವಿ ಡೀವ್ ಇನ್ ಟು ಅವರ್ ಎಕ್ಸೈಟಿಂಗ್ ಜರ್ನಿ, ಟೇಕ್ ಎ ಮೂಮೆಂಟ್ ಟು ಅಬ್ಸರ್ವ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ದಿಸ್ ಬುಕ್. ನಾವು ಒಂದು ಹೊಸ ಪಯಣವನ್ನು, ಹೊಸ ಒಂದು ಪ್ರಯೋಗಾತ್ಮಕ ಪಯಣವನ್ನು ಆರಂಭಿಸುವುದಕ್ಕೂ ಮುಂಚೆ ಈ ಒಂದು ಟೆಕ್ಸ್ಟ್ ಬುಕ್ನ ಒಂದು ಸ್ಪೆಷಾಲಿಟಿಯನ್ನು ತಿಳ್ಕೊಳ್ಳೋಣ. ಏನದು? ಲುಕ್ ಅಟ್ ದ ಪೇಜ್ ನಂಬರ್ಸ್, ದೇ ಫಾಲೋ ದ ಪ್ಲೇಫುಲ್ ಫ್ಲೈಟ್ ಆಫ್ ಎ ಬಟರ್ಫ್ಲೈ ಆ್ಯಂಡ್ ದ ಸೋಯಿಂಗ್ ಆಫ್ ಎ ಪೇಪರ್ ಪ್ಲೇನ್. ಈ ಒಂದು ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ ಹತ್ರ ನೋಡಿ, ಇಲ್ಲಿದೆ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್, ಇಲ್ಲಿದೆ ನೋಡಿ, ಪೇಜ್ ನಂಬರ್ 2. ಇಲ್ಲಿ ಏನು ಕಾಣಿಸ್ತಿದೆ ನಮಗೆ? ಬಟರ್ಫ್ಲೈ, ಆರುತ್ತಿರುವಂಥ ಚಿಟ್ಟೆ, ಮತ್ತು ಈ ಪೇಜ್ ನಂಬರ್ ಹತ್ರ ಏನು, ಸೋರಿಂಗ್ ಆಫ್ ಎ ಪ್ಲೇನ್, ಒಂದು ಪೇಪರ್ ಪ್ಲೇನ್, ಪೇಪರ್ ಬೋಟು, ಪೇಪರಲ್ಲಿ ಏರೋಪ್ಲೇನ್ ಮಾಡೋ ಅಂಥದ್ದು ನೋಡಿರ್ತೀರಲ್ವಾ, ಈ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬಿಡ್ತಿದ್ದಾರಲ್ಲ ಮಕ್ಕಳು, ಈ ರೀತಿ ಪೇಪರ್ ಬೋಟಿಂಗು, ಪೇಪರ್ ಪ್ಲೇನ್ಸ್, ಆರುತ್ತಿರುವಂಥ ಬರ್ಡ್ಸ್ ಇದೆ. ಬಟ್ ಇಲ್ಲಿ ಪೇಜ್ ನಂಬರ್ ಹತ್ರ ಇಲ್ಲಿ ಈ ಥರ ಬರ್ಡ್ಸ್, ಬಟರ್ಫ್ಲೈ ಚಿತ್ರ, ಅಲ್ಲೂ ಕೂಡ ಬಟರ್ಫ್ಲೈ ಚಿತ್ರವನ್ನು ಕೊಟ್ಟಿದ್ದಾರೆ. ಏನಿದು? ಜಸ್ಟ್ ಆಸ್ ಎ ಬಟರ್ಫ್ಲೈ ಫ್ಲಟರ್ಸ್ ಫ್ರೀಲಿ ಆ್ಯಂಡ್ ಎ ಪೇಪರ್ ಪ್ಲೇನ್ ಫ್ಲೈಸ್ ಇನ್ ಟು ದ ಸ್ಕೈ, ಲರ್ನಿಂಗ್ ಟೇಕ್ಸ್ ಫ್ಲೈಟ್ ವೆನ್ ಕ್ಯೂರಿಯಾಸಿಟಿ ಲೀಡ್ಸ್ ದ ವೇ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಏನನ್ನು ತೋರಿಸ್ತಿದೆ ನಿಮಗೆ? ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಆರುತ್ತಿರುವಂಥ ಬಟರ್ಫ್ಲೈ ಆ್ಯಂಡ್ ಪ್ಲೇನ್, ಆಕಾಶದಲ್ಲಿ ಹೋಗ್ತಿರ್ತಕ್ಕಂಥ ಫ್ಲೈಟ್. ಎ ಬಟರ್ಫ್ಲೈ ಫ್ಲಟರ್ಸ್ ಫ್ರೀಲಿ ಅಂದರೆ ಎಷ್ಟು ಯಾವುದೇ ಚಿಂತೆ ಇಲ್ಲದೆ ಆ ಚಿಟ್ಟೆಗಳು, ಆ ಬಟರ್ಫ್ಲೈ ಹೇಗೆ ಫ್ರೀಯಾಗಿ ಹಾರ್ಕೊಂಡು ಹೋಗ್ತಿದೆಯೋ ಹಾಗೆ ನಿಮ್ಮ ಥಿಂಕಿಂಗು, ನಿಮ್ಮ ಕಲಿಕೆಯು ಅಷ್ಟೇ ಸುಲಭವಾಗಿ ಬಟರ್ಫ್ಲೈನಂತೆ ನಿಮ್ಮ ಕಲಿಕೆ, ವಿಜ್ಞಾನದ ಕಲಿಕೆ ಅಷ್ಟೇ ಸುಲಭವಾಗಲಿ. ಆ್ಯಂಡ್ ಕ್ಯೂರಿಯಾಸಿಟಿ, ನಿಮ್ಮ ಕುತೂಹಲ ಹೇಗಿರಲಿ ಅಂದರೆ
ಆ ಪ್ಲೇನ್ ಹೋಗ್ತಿದೆಯಲ್ಲ ಆಕಾಶದಲ್ಲಿ ಆ ವಿಮಾನ ಆ ರೀತಿಯಾಗಿ ಎತ್ತರಕ್ಕೆ ಹೋಗಲಿ, ನಿಮ್ಮ ಕುತೂಹಲವು ಇನ್ನು ಎತ್ತರಕ್ಕೆ ಆ ಪ್ಲೈನ್ನಂತೆ ಇರಲಿ. ಯು ನೋ ದಟ್ something as simple as a paper plane inspired real scientific explorations of flight. ನಿಮಗೆ ಗೊತ್ತಿರ್ಬೋದು, ಈ ಸಿಂಪಲ್ ಆಗಿ ಅಲ್ಲಿ ಪೇಪರ್ದು ಅಂತ ನಾವೇನು ಪೇಪರ್ ಪ್ಲೈನ್ ಅಂತ ಕರಿತೀವಿ, ಹಾರುತ್ತಿರುವಂತಹ ಪೇಪರ್ ಪ್ಲೈನೇ ಅದು ನಿಮಗೆ ಸಿಂಪಲ್ ಆಗಿ ತುಂಬ ಸರಳವಾಗಿ ಕಾಣ್ಬೋದು. ಆದರೆ ಹಾರುತ್ತಿರುವಂತಹ ಸಿಂಪಲ್ ಪ್ಲೈನು, ಆ ಬಟರ್ಫ್ಲೈಸ್, ಆ ಅಕ್ಕಿಗಳೇ ಒಂದು ದೊಡ್ಡದಾದ ಸೈಂಟಿಫಿಕ್ ವಿಜ್ಞಾನಿಗಳ ಒಂದು ದೊಡ್ಡ ಆವಿಷ್ಕಾರಕ್ಕೆ ಬುನಾದಿಯಾಗಿದ್ದು. ಹೇಗೆ ಫ್ಲೈಟನ್ನು ಮಾಡಿದ್ದು, ಹೇಗೆ ಫ್ಲೈಟ್ ಇದಕ್ಕಿದ್ದಾಗೆ ತಕ್ಷಣಕ್ಕೆ ಎಲ್ಲ ಫ್ಲೈಟ್ ಇತ್ತ, ಒಂದು ನಡ್ಕೊಂಡು ಹೋಗ್ತಿದ್ರು, ಆಮೇಲೆ ಸೈಕಲ್ಸ್ ಬಂತು, ಆಮೇಲೆ ಮೋಟಾರ್ ಬೈಕ್ಸ್ ಬಂತು, ಮೋಟಾರ್ ಕಾರ್ಸ್ ಬಂತು, ಆಮೇಲೆ ಫ್ಲೈಟ್ ಬಂತು. ಅದಕ್ಕೆ ಕಾನ್ಸೆಪ್ಟನ್ನು ಉಂಟು ಮಾಡಿದ್ದೆ ಆ ಒಂದು ಅಕ್ಕಿಗಳು ಹಾರೋದನ್ನು ನೋಡಿ. ಆ್ಯಂಡ್ ಆ ಪೇಪರ್ ಪ್ಲೈನ್ಸ್ ಏನು ಸಿಂಪಲ್ ಅನ್ಕೋತಿದ್ದೀವಿ, ಅದೇ ಒಂದು ದೊಡ್ಡ ಇನ್ಸ್ಪೈರಿಂಗ್ ಆಗಿ ವಿಜ್ಞಾನಿಗಳಿಗೆ ಫ್ಲೈಟನ್ನು ಕಂಡುಹಿಡಿಯೋದಕ್ಕೆ ಹೆಲ್ಪ್ ಮಾಡಿದ್ದು. ಫ್ರಮ್ ಅರ್ಲಿ inventors studying bird wings to modern engineers designing aircraft. ಫಸ್ಟೆಲ್ಲ ಏನು ಈಗಿರ್ತಕ್ಕಂತಹ ವಿಜ್ಞಾನಿಗಳು, ಹಿಂದೆ ಇದ್ದಂಥ ವಿಜ್ಞಾನಿಗಳು ಹಾರುತ್ತಿರುವ ಅಕ್ಕಿಗಳ ರೆಕ್ಕೆಗಳು, ಆ ವಿಂಗ್ಸ್ ಇದೆಯಲ್ಲ, ಬರ್ಡ್ಸ್ ವಿಂಗ್ಸ್, ಆ ರೆಕ್ಕೆಗಳನ್ನು ಅವ್ರು ಏನು ಮಾಡಿದ್ರು, ಮಾಡರ್ನ್ ಇಂಜಿನಿಯರ್ಸ್ ಡಿಸೈನಿಂಗ್ ಏರ್ಕ್ರಾಫ್ಟ್, ಅದನ್ನು ಆಧುನಿಕ ವಿಮಾನದ ರೆಕ್ಕೆಗಳನ್ನಾಗಿ ಪರಿವರ್ತಿಸೋದಕ್ಕೆ ಅವ್ರಿಗೆ ಸಹಾಯ ಆಯಿತು. ಅಕ್ಕಿಗಳ ರೆಕ್ಕೆಗಳನ್ನು ನೋಡಿ ಅದೇ ರೀತಿ ಯಾಕೆ ನಾವು ಫ್ಲೈಟ್ ವಿಮಾನಗಳನ್ನ ಅಕ್ಕಿಗಳ ಆಕಾಶದಲ್ಲಿ ಹಾರುತ್ತೆ ಅಂದರೆ ನಾವು ಯಾಕೆ ತಯಾರು ಮಾಡಬಾರ್ದು ಅಂತೇಳಿ ತಯಾರು ಮಾಡಿದ್ದು. ದ ಡ್ರೀಮ್ ಆಫ್ ಫ್ಲೈಯಿಂಗ್ ಸ್ಟಾರ್ಟೆಡ್ ವಿತ್ ಸಿಂಪಲ್ ಅಬ್ಸರ್ವೇಷನ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್. ಅಂದರೆ ಇಲ್ಲಿ ಏನೇನು ಹೇಳಕೊಟ್ಟಿದ್ದಾರೆ ಅಂದರೆ, ಹೇಗೆ ಅವರು ಹಾರುತ್ತಿರುವ ಅಕ್ಕಿಗಳನ್ನ ನೋಡಿ ಫ್ಲೈಟ್ ಕಂಡುಹಿಡಿದ್ರೋ, ನಿಮ್ಮ ಒಂದು ಸಿಂಪಲ್, ನಿಮ್ಮ ಒಂದು ಸರಳವಾದ ಒಂದು ವೀಕ್ಷಣೆ ನೋಡೋ, ಅವ್ರ ಅಕ್ಕಿಗಳನ್ನ ನೋಡಿ ಅದಕ್ಕೆ ಫ್ಲೈಟ್ನ ನಾವು ಕಂಡುಹಿಡಿಬೇಕು, ತಯಾರು ಮಾಡಬೇಕು ಅಂತ ಅವ್ರಿಗೆ ಹೇಗೆ ಚಿಂತನೆ ಬಂತೋ, ನಿಮ್ಮಲ್ಲೂ ಅದೇ ರೀತಿಯ ಪ್ರತಿಯೊಬ್ಬರಲ್ಲೂ ಒಬ್ಬ ವಿಜ್ಞಾನಿ ಇದ್ದಾನೆ. ನೀವು ಅಬ್ಸರ್ವೇಷನ್ ಯಾವುದನ್ನ ಸರಿಯಾದ ವೀಕ್ಷಣೆ ಮಾಡ್ತೀರೋ, ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಪ್ರಯೋಗಗಳನ್ನ ಕೈಗೊಳ್ತೀರೋ, ಅದೇ ನಿಮ್ಮ ಮುಂದಿನ ದೊಡ್ಡ ಆವಿಷ್ಕಾರವಾಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನಿಮ್ಗೆ ಇನ್ನೊಂದು ಹೋಮ್ವರ್ಕ್ ಕ್ವೆಶನ್ಸ್ ಕೊಡ್ತೀನಿ. ಫ್ಲೈಟನ್ನು ಕಂಡುಹಿಡಿದವ್ರು ಯಾರು ಅಂತ ನಾನು ಹೇಳ್ತೀನಿ, ನಿಮಗೂ ಅದು ಗೊತ್ತಿರುತ್ತೆ. ಬ್ರೈಟ್ ಸಹೋದರರು ಅಂತೇಳಿ, ಇಬ್ಬರು ಬ್ರೈಟ್ ಬ್ರದರ್ಸ್ ಅಂತೇಳಿ ಅಲ್ವಾ, ರೈಟ್ ಬ್ರದರ್ಸ್ ಅಂತೇಳಿ. ಅವರ ನೇಮನ್ನು ನಾನು ಇಲ್ಲಿ ಹೇಳ್ತೀನಿ, ಬಟ್ ಅವ್ರು ಯಾವ ಕಂಟ್ರಿಯವರು, ಯಾವ ದೇಶದವರು ಅಂತೇಳಿ ನೀವು ನೆಕ್ಸ್ಟ್ ಕಮೆಂಟಲ್ಲಿ ಹಾಕಬೇಕು, ಇಲ್ಲ ನಿಮಗೆ ಅದು ಹೋಮ್ವರ್ಕ್ ಕ್ವೆಶನ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದಕ್ಕೆ ಹೇಳ್ತೀನಿ ಯಾವ ದೇಶ. ರೈಟ್ ಬ್ರದರ್ಸು ಫ್ಲೈಟನ್ನು ಕಂಡುಹಿಡಿದವರು, ಅದರಲ್ಲಿ ಆರ್ವಿಲ್ಲೆ ಆ್ಯಂಡ್ ವಿಲ್ಬರ್ ರೈಟ್ಸ್ ಅಂತೇಳಿ. ಗೊತ್ತಾಯ್ತಾ? See, Orville and ವಿಲ್ಬರ್ ರೈಟ್ ಸಹೋದರರು, ರೈಟ್ ಬ್ರದರ್ಸ್ ಅಂತ ಹೇಳಿ ಕರೀತಾರೆ. ರೈಟ್ ಬ್ರದರ್ಸ್, ಓಕೆನಾ? ರೈಟ್ ಬ್ರದರ್ಸು ಫ್ಲೈಟನ್ನು ಕಂಡುಹಿಡಿದಿದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇವರು ಯಾವ ದೇಶದವರು ಅಂತೇಳಿ ನೀವು ಆನ್ಸರ್ ಕಮೆಂಟ್ ಮಾಡಿ, ಆರ್ ನಾನು ಆನ್ಸರ್ನ ಹೇಳ್ತೀನಿ. ಸಿ ನೆಕ್ಸ್ಟ್. ಅರ್ಥ ಆಯ್ತಾ? ಸೊ you turn each page, let your imagination take flight, exploring new ideas, discovering wonders and reaching for the skies. ಅದೇ ರೀತಿ ನಿಮ್ಮ ಮುಂದಿನ ಈ ಟೆಕ್ಸ್ಟ್ ಬುಕ್ನ ಓದ್ತಾ ವಿಜ್ಞಾನವನ್ನು ಅಧ್ಯಯನ ಮಾಡ್ತಾ ನಿಮ್ಮ ಆಲೋಚನೆ ಹೇಗಿರಬೇಕು, ನಿಮ್ಮ ಊಹೆ, ನಿಮ್ಮ ಆಲೋಚನೆ, ಇಮ್ಯಾಜಿನೇಷನು, ಫ್ಲೈಟ್ ಅಂದರೆ ಈ ಒಂದು ವಿಮಾನ ಹೇಗೆ ಸ್ವಚ್ಛಂದವಾಗಿ ಆಕಾಶದಲ್ಲಿ ಇರುತ್ತೋ ಅಷ್ಟು ಎತ್ತರಕ್ಕೆ ನಿಮ್ಮ ಇಮ್ಯಾಜಿನೇಷನ್ಸು, ಕುತೂಹಲಗಳು, ನಿಮ್ಮ ಚಿಂತನೆಗಳು ಇರಬೇಕು. ಎಕ್ಸ್ಪ್ಲೋರಿಂಗ್ ಎ ನ್ಯೂ ಐಡಿಯಾಸ್ ಯಾವ ರೀತಿ ಇರಬೇಕು, ಹೊಸ ಹೊಸ ಐಡಿಯಾಸ್ ಬರಬೇಕು, ಹೊಸ ಹೊಸ ಚಿಂತನೆಗಳು ಬರಬೇಕು, ಹೊಸ ಹೊಸ ಆವಿಷ್ಕಾರಗಳಿರಬೇಕು, ವಂಡರ್ಸ್, ಅದ್ಭುತಗಳಿರಬೇಕು. ಅದರತ್ತ ಆಕಾಶದ ಎತ್ತರಕ್ಕೆ ನಿಮ್ಮ ಒಂದು ಕುತೂಹಲ ಬೆಳೀಲಿ ಅಂತೇಳಿ ಹೇಳ್ತಿದ್ದಾರೆ. ಆಯ್ತಾ?
ನೀವು ಯಾಕೆ ಏನು ಎಂಬುದನ್ನು ಪ್ರಶ್ನೆ ಮಾಡಬೇಕು, ಅದನ್ನು ತಿಳ್ಕೊಳ್ಳೋಕೆ ಹೋಗಬೇಕು. ಎಕ್ಸ್ಪ್ಲೋರೇಷನ್ ಆಫ್ ಕೋರ್ಸಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಡಿಸ್ಕವರಿಂಗ್ ಎ ನ್ಯೂ ಫ್ಯಾಕ್ಟ್ಸ್ ಆರ್ ಲರ್ನಿಂಗ್ ಅಬೌಟ್ ಎ ಡಿಫ್ರೆಂಟ್ ಥಿಂಗ್ಸ್ ಇನ್ ನೇಚರ್. ಅಂದರೆ ನಮ್ಮ ಒಂದು ಎಕ್ಸ್ಪ್ಲೋರೇಷನ್ ನಮ್ಮ ಆ ಒಂದು ಏನು ನಾವು ಹೊಸದನ್ನು ತಿಳ್ಕೊಳ್ಬೇಕು ಅಂತೀವಿ, ಅದು ಒಂದು ಅಫ್ಕೋರ್ಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಎ ಡಿಸ್ಕವರಿಂಗ್, ಯಾವುದೋ ಒಂದು ಹೊಸ ಫ್ಯಾಕ್ಟ್ಸನ್ನು ಕಂಡುಹಿಡ್ಕೊಳ್ಳೋದು ಮಾತ್ರ ಅಲ್ಲ, ಇದು ನಮ್ಮ ಪರಿಸರವನ್ನು, ನಮ್ಮ ನೇಚರ ಬಗ್ಗೆ, ಅದರ ವಿವಿಧ ನಮ್ಮ ಪರಿಸರದ ಬಗ್ಗೆ ತಿಳ್ಕೊಳ್ಳೋದು ಸಹ ಆಗಿರುತ್ತೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನು ಅಧ್ಯಯನ ಮಾಡೋದು ಆಗಿದೆ, ಬರೀ ಸತ್ಯವನ್ನು ಮಾತ್ರ ತಿಳ್ಕೊಳ್ಳೋದಲ್ಲ. ಸೈನ್ಸ್, ಆಸ್ ವಿ ಸೆಡ್ ಇನ್ ಗ್ರೇಡ್ 6, is a process, so it is about a way of thinking that welcomes curiosity, asks questions and is open to the unknown. 6th ಸ್ಟ್ಯಾಂಡರ್ಡಲ್ಲಿ ನಾವು ಸೈನ್ಸ್ ಏನನ್ನ ಹೇಳಿತ್ತು, ಪ್ರೋಸೆಸ್ ಇಸ್ ಟು ಬಿ ವೇ ಆಫ್ ಥಿಂಕಿಂಗ್. ವಿಜ್ಞಾನವನ್ನು ಯಾವ ರೀತಿ ಆಲೋಚನೆ ಮಾಡಬೇಕು, ಅದು ಯಾವ ರೀತಿ ಥಿಂಕ್ ಮಾಡಬೇಕು, ಯಾವ ರೀತಿ ಕುತೂಹಲವನ್ನು ಉಂಟು ಮಾಡಬೇಕು, ಹೇಗೆ ನಾವು ಕುತೂಹಲಕ್ಕೆ ಸ್ವಾಗತವನ್ನು ಕೋರಿದ್ವಿ. ಆದರೆ 7th ಸ್ಟ್ಯಾಂಡರ್ಡಲ್ಲಿ ನಾವು ಗ್ರೇಡ್ 7ಅಲ್ಲಿ ಅನ್ನೋನ್, ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳ ಬಗ್ಗೆ, ಗೊತ್ತಿಲ್ಲದೆ ಇರ್ತಕ್ಕಂತಹ ನಮ್ಮ ಸುತ್ತಮುತ್ತಲಿನ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದು, ಅವುಗಳ ಬಗ್ಗೆ ಚಿಂತನೆಯನ್ನು ಮಾಡೋದನ್ನು ನಾವು ಕಲಿತಾ ಹೋಗೋಣ. ಇನ್ ಗ್ರೇಡ್ 7 ವಿ ವಿಲ್ ಟ್ರೈ ಟು ಆಸ್ಕ್ ಡೀಪರ್ ಕ್ವೆಶನ್ಸ್, ಹೌ ಡು ಥಿಂಗ್ಸ್ ವರ್ಕ್. ಈ ಒಂದು 7th ಸ್ಟ್ಯಾಂಡರ್ಡಲ್ಲಿ ನಾವು ಇನ್ನೂ ಆಳವಾದ ಪ್ರಶ್ನೆಗಳನ್ನ ಕೇಳ್ತಾ ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಅದರ ಬಗ್ಗೆ ಕೆಲಸವನ್ನು ಪ್ರಾರಂಭಿಸೋಣ. ವೈ ಡು ಈವೆಂಟ್ಸ್ ಹ್ಯಾಪನ್ ದ ವೇ ದೇ ಡೂ and what can we learn from the patterns that we see in nature. ನಾವು ಯಾಕೆ ಆ ರೀತಿ ಆಗ್ತಿದೆ, ಏನಕ್ಕಾಗುತ್ತೆ, ಏನಕ್ಕೆ ಮಾಡಬೇಕು, ಈ ಪರಿಸರದಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ಯಾಟ್ರನ್ಸ್ ಯಾವುದು, ಅವುಗಳನ್ನ ತಿಳ್ಕೊಳ್ಳೋದು ಹೇಗೆ, ಯಾಕೆ ಹಾಗಾಗಿದೆ, ಏನಕ್ಕೆ ಇದೆ ಈ ರೀತಿ ಅಂತೇಳಿ ಕಲಿತಾ ಹೋಗೋಣ ಈ ಪ್ರಕೃತಿಯಲ್ಲೇ ಪರಿಸರವನ್ನು, ಈ ನೇಚರನ್ನು. ಟು ಡೂ ದಿಸ್ ವಿ ಹ್ಯಾವ್ ಟು ಸ್ಟೆಪ್ ಔಟ್ ಆಫ್ ದಿಸ್ ಬುಕ್, step out of the classroom perhaps, and exercise and experience the world through activities and experiments. ನಾವು ಕೇವಲ ಈ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಮಾತ್ರ ನಾವು ಓದೋಕ್ಕಾಗಲ್ಲ. ವಿಜ್ಞಾನವನ್ನು ತಿಳ್ಕೊಳ್ಬೇಕು ಅಂದರೆ ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ನಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಪರಿಸರಕ್ಕೆ, ಅಂದರೆ ಬರೀ ಟೆಕ್ಸ್ಟ್ ಬುಕ್ಕನ್ನು ಮಾತ್ರ ಓದೋದಲ್ಲ, ಕ್ಲಾಸ್ ರೂಮ್ ಒಳಗೆ ಮಾತ್ರ ನಾವು ತಿಳ್ಕೊಳ್ಳೋದಲ್ಲ, ಅದನ್ನು ಬಿಟ್ಟು ಹೊರಗೆ ಬರಬೇಕು, ನಮ್ಮ ಅನುಭವಗಳನ್ನು ಎಕ್ಸ್ಪೀರಿಯನ್ಸ್ ಆಗಬೇಕು. ಪ್ರಪಂಚದಲ್ಲಿರ್ತಕ್ಕಂತಹ ಎಷ್ಟೋ ಕೆಲವೊಂದು ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ, ಪ್ರಯೋಗಗಳನ್ನು ನಡೆಸೋದ್ರ ಮೂಲಕ ಈ ಒಂದು ಪ್ರಕೃತಿಯೊಂದಿಗೆ ಪ್ರಪಂಚದೊಂದಿಗೆ ಕೆಲವೊಂದು ಅನುಭವಗಳನ್ನ ಹಂಚಿಕೊಂಡು ಈ ಪ್ರಪಂಚದ ಕೆಲವೊಂದು ಎಷ್ಟೋ ಗೊತ್ತಿಲ್ಲದ ಘಟನೆಗಳನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೈನ್ಸ್ ಅಂದರೆ ನಾಟ್ ಓನ್ಲಿ ಇನ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಕ್ಲಾಸ್ ರೂಮ್, ಇನ್ಸೈಡ್ ದ ಕ್ಲಾಸ್ ರೂಮ್ ಆ್ಯಂಡ್ ಇನ್ಸೈಡ್ ದ ಟೆಕ್ಸ್ಟ್ ಬುಕ್. ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಮಾತ್ರ ಓದಿ ಕ್ಲಾಸ್ ರೂಮಲ್ಲಿ ಮಾತ್ರ ತಿಳ್ಕೊಂಡ್ರೆ ಅದು ವಿಜ್ಞಾನ ಆಗಲ್ಲ. ಅದನ್ನು ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ಬಂದು ಅನುಭವಿಸಿ, ಅನುಭವವನ್ನು ಪಡ್ಕೊಂಡು ಅನೇಕ ಚಟುವಟಿಕೆಗಳ ಮೂಲಕ ಪ್ರಯೋಗಗಳನ್ನ ನಡೆಸಬೇಕು ಅಂತೇಳಿ. These are experiences that we hope will not just interesting or exciting but also serve as stepping stones to a deeper understanding of the environment we live in and of our place on this planet. ಈ ಎಲ್ಲ ಅನುಭವಗಳು ನಮಗೇನು ವಿ ಹೋಪ್ ವಿಲ್ ನಾಟ್ ಜಸ್ಟ್ ಎ ಇಂಟ್ರೆಸ್ಟಿಂಗ್, ಬರೀ ನಮಗೆ ಕುತೂಹಲವನ್ನು ಉಂಟು ಮಾಡೋದು, ನಮಗೆ ಅದ್ರ ಬಗ್ಗೆ ಆಸಕ್ತಿಯನ್ನು ಉಂಟು ಮಾಡೋದು, ಆಶ್ಚರ್ಯವನ್ನು ತಿಳಿಸ್ಕೊಡೋದು ಮಾತ್ರ ಅಲ್ಲ, ಅದಕ್ಕೆ ಮಾತ್ರ ಇದು ಸ್ಟೆಪ್ಪಿಂಗ್ ಸ್ಟೋನ್ಸ್ ಅಲ್ಲ, ಹೆಜ್ಜೆ ಅಲ್ಲ. ಅದನ್ನು ಈ ಪ್ರಕೃತಿಯನ್ನು, ಈ ಪರಿಸರವನ್ನು, ನಾವು ಬದುಕುತ್ತಿರುವಂತಹ ಈ ಸುಂದರವಾದ ಈ ಪ್ಲಾನೆಟ್, ಈ ಗ್ರಹದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಾವು ವಾಸಿಸ್ತಿರ್ತಕ್ಕಂತಹ ಈ ಒಂದು ಪ್ಲೇಸ್, ಈ ಪ್ಲಾನೆಟ್ ಹೇಗಿದೆ, ಹೇಗೆ ಉಂಟಾಗಿದೆ, ಇದರ ಅದ್ಭುತವನ್ನು ತಿಳ್ಕೊಳ್ಳೋದಕ್ಕೂ ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನು. We believe that this will also help you to see science as an ongoing process of discovery. ಖಂಡಿತ ಈ ಒಂದು ನಂಬಿಕೆ ಇದೆ. ಈ ಒಂದು ವಿಜ್ಞಾನವನ್ನು ಕಲಿಯೋದ್ರ ಮೂಲಕ ನಾವು ಸೈನ್ಸಲ್ಲಿ ಏನು ಹೊಸ ಹೊಸ ಆವಿಷ್ಕಾರಗಳನ್ನು ನಡೆಸೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ. ಆ್ಯಂಡ್ ನಾಟ್ ಜಸ್ಟ್ but discovery alone, but also about a responsibility as young science explores. You will soon see how human activities are linked to what happens in natural world and are connected to the society we live in.
ಹಾಗೆ ಏನು ಆ್ಯಂಡ್ ನಾಟ್ ಜಸ್ಟ್ ಬೈ ಡಿಸ್ಕವರಿ, ಬರೀ ಕೇವಲ ಡಿಸ್ಕವರಿಗಳನ್ನ, ಆವಿಷ್ಕಾರಗಳನ್ನ, ಹೊಸ ಹೊಸ ಪ್ರಯೋಗಗಳನ್ನ ಮಾಡೋದು ಮಾತ್ರ ಅಲ್ಲ, ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ವಾಸಿಸುತ್ತಿರ್ತಕ್ಕಂತಹ, ನಾವು ಈ ಪ್ರಪಂಚದಲ್ಲಿ, ಪ್ರಕೃತಿಯಲ್ಲಿ ಇರುವಂತಹ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ಇದೆ. ಅಂದರೆ ನಾವು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ವಿಜ್ಞಾನವನ್ನು ಎಲ್ಲದಕ್ಕೂ ಕನೆಕ್ಟ್ ಆಗಿದೆ. ವಿಜ್ಞಾನ ಅನ್ನೋದು ಬರೀ ನಾವು ಡಿಸ್ಕವರಿ ಮಾಡೋದಕ್ಕೆ ಮಾತ್ರ ಇಲ್ಲ, ಈ ಸೊಸೈಟಿಯಲ್ಲಿ ಸಮಾಜಕ್ಕೆ ಲಿಂಕ್ ಇದೆ, ಪರಿಸರಕ್ಕೆ ಲಿಂಕ್ ಇದೆ, ಈ ಪ್ರಪಂಚಕ್ಕೆ ಒಂದು ಕನೆಕ್ಟನ್ನು ಹೊಂದಿದೆ. ಯು ವಿಲ್ ವಿ ಹೋಪ್ ಆಲ್ಸೋ ಸಿ ದ ರೋಲ್ ದಟ್ science can play in addressing environmental challenges and help in create a more sustainable world and linked with human activities ಅಲ್ವಾ. ಹಾಗೆ addressing environmental challenges helps creating a more sustainable world. ನೀವೇನೋ ಈ ವಿಜ್ಞಾನವನ್ನು ಕಲಿಯೋದ್ರ ಮೂಲಕ ಈ ಪರಿಸರದಲ್ಲಿ ನಾವಿರ್ತಕ್ಕಂತಹ ಈ ಒಂದು ವರ್ಲ್ಡಲ್ಲಿ ಏನೇನು ಚೇಂಜಸ್ ಆಗ್ತಿದೆ, ಈ ವಿಜ್ಞಾನನ ಉಪಯೋಗಿಸ್ಕೊಂಡು ಅದನ್ನು ಹೇಗೆ ಬದಲಾಯಿಸ್ಬೋದು ಅದರ ಸಹಾಯದಿಂದ ಅಂತೇಳಿ ತಿಳ್ಕೊಳ್ಬೇಕಾಗಿದೆ. ಬಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಲೆಟ್ಸ್ ಗೋ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಲಾಂಗ್ ವಿಡಿಯೋ ಆಗುತ್ತೆ, ಹಾಗಾಗಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ, ಬಿಕಾಸ್ ಅವರು ಕನ್ನಡದಲ್ಲಿ ಒಂದು ಸಲ ಕೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಆ್ಯಂಡ್ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಟಿದ್ದೀನಿ, ಅದನ್ನು ನೀವು ಸಹ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಆದರೆ ನೀವು ಸಹ ಬ್ಯೂಟಿಫುಲ್ ಈ ಪ್ಲೇನ್ ಡ್ರಾಯಿಂಗ್ನ, ಬಟರ್ಫ್ಲೈದು ಈ ಡ್ರಾಯಿಂಗ್ನ ಬಿಡಿಸಿ, ಇಲ್ಲ ಇಲ್ಲಿ ಫಸ್ಟ್ ಕೊಟ್ಟನಲ್ಲ ಅದನ್ನೇ ಡ್ರಾ ಮಾಡಿ ಲಿಸ್ಟ್ ಮಾಡಿ ಅದರ ನೇಮ್ಸ್ನ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.